ಇವತ್ತು ಬೆಳ್ಳಂ ಬೆಳಗ್ಗೆ ಬೆಂಗಳೂರಿನಲ್ಲಿ 40 ಶಾಲೆಗಳಿಗೆ ದೊಡ್ಡ ಶಾಕ್ ಆದಿತ್ತು. ನಿಮ್ಮ ಶಾಲೆಗೆ ಬಾಂಬನ್ನು ಇಟ್ಟಿದ್ದೀವಿ ಅನ್ನುವಂಥ ಬೆದರಿಕೆಯ ಇಮೇಲ್ ಶಾಲಾ ಆಡಳಿತ ಮಂಡಳಿಗೆ ಬಂದಿತ್ತು. ಇದರಿಂದ ಬೆಚ್ಚಿ ಬಿದ್ದಂಥ ಶಾಲಾ ಆಡಳಿತ ಮಂಡಳಿಗಳು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಅಲ್ಲಿನ ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಿಗೆ ಕೂಡಲೇ ವಿಷಯವನ್ನು ತಿಳಿಸಿದ್ರು. ಬಾಂಬ್ ನಿಷ್ಕ್ರಿಯ ದಳ ಬಂದು ಪರೀಕ್ಷೆಯನ್ನು ಮಾಡಿದರೆ ಶಾಲೆಯಲ್ಲಿ ಯಾವ ಶಾಲೆಗಳಲ್ಲೂ ಕೂಡ ಯಾವುದೇ ರೀತಿಯ ಸ್ಫೋಟಕಗಳು ಪತ್ತೆಯಾಗಿಲ್ಲ. ಆದರೆ ಇಡೀ ಶಾಲೆಯಲ್ಲಿ ಎಲ್ಲ ಒಂದು ರೀತಿ ಗಲಿಬಿಲಿಯಾಗಿ ಮಕ್ಕಳನ್ನು ಮನೆಗೆ ಕಳಿಸಿ ಎಲ್ಲ ಶಾಲೆಗಳಲ್ಲೂ ಕೂಡ ಯಾಕೆ ಈ ರೀತಿ ಆಯಿತು, ಏನಾದರೂ ಮಕ್ಕಳಿಗೆ ಈ ರೀತಿ ಮಕ್ಕಳು ಒಂಥರ ಟೆನ್ಷನ್ ಆಗಿ ಮಕ್ಕಳಿಗೆ ಒಂದು ಏನಾದರೂ ಅಂದರೆ ಮನಸ್ಸಿಗೆ ಘಾಸಿ ಆಗೋ ರೀತಿಯಲ್ಲಿ ಘಟನೆಗಳು ನಡೀತಾ ಇದೆಯಲ್ಲ, ಇದನ್ನು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಪೋಷಕರು ಡ್ಯೂಟಿಗೆ ಹೊರಟಿದ್ದವರೆಲ್ಲ ಮನೆಯಲ್ಲೇ ಉಳ್ಕೊಂಡ್ರು. ಶಾಲೆಯಲ್ಲಿ ಬಾಂಬ್ ಬೆದರಿಕೆ ಅಂತೆ, ನಮ್ಮ ಮಗಳನ್ನ ವಾಪಸ್ ಮನೆಗೆ ಕರ್ಕೊಂಬನ್ನಿ, ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾಳೆ, ಏನು ಸ್ಕೂಲ್ ವ್ಯಾನಲ್ಲಿ ಬರ್ತಾಳೆ ಎಲ್ಲೋ ಗೊತ್ತಿಲ್ಲ, ನೀವು ಹೋಗ್ಬಿಟ್ಟು ಕರ್ಕೊಂಬನ್ನಿ ಅಂತ ತಾಯಂದರು ಫೋನ್ ಮಾಡಿದರು. ಈ ರೀತಿ ಗಲಿಬಿಲಿ ಉಂಟಾಯಿತು. ಆದರೆ ಇದಕ್ಕೆಲ್ಲ ಕಾರಣ ಯಾರು? ಇದನ್ನು ರೆಡ್ ಕಿಲ್ಲರ್ ಅನ್ನುವಂಥ ಒಂದೇನೋ ಒಂದು ಮೇಲಿಂದ ಬಂತು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದೇ ರೀತಿ ಇದು ಮೊದಲ ಬಾರಿ ಅಲ್ಲ, ಇತ್ತೀಚೆಗೆ ಹಲವು ಬಾರಿ ಇದೇ ರೀತಿ ಆಗ್ತಾ ಇದೆ. ಒಂದಷ್ಟು ಸಾರಿ ಈ ರೀತಿಯ ಕಿಡಿಗೇಡಿಗಳು ಸುಮ್ಮನೆ ಯಾವುದೋ ಒಂದು ಟೈಮ್ ಪಾಸ್ಗೋಸ್ಕರ ಯಾವುದೋ ಒಂದು ಏನು ಬೇರೆ ದೇಶದಲ್ಲಿ ಇದ್ಕೊಂಡು ಯಾವುದೋ ಒಂದು ಮೇಲ್ ಐ ಡಿ ಮೂಲಕ ಮೇಲ್ ಮಾಡುವಂಥದ್ದು, ಇದು ಇಡೀ ವ್ಯವಸ್ಥೆಯನ್ನೇ ವಾತಾವರಣವನ್ನೇ ಒಂಥರ ಟೆನ್ಷನ್ಗೆ ನೂಕಿ ಒಂದು ಇಡೀ ದಿನ ಇಡೀ ಶಾಲೆಯ ಏನು ಆ ತರಗತಿಗಳೆಲ್ಲ ವೇಸ್ಟ್ ಆಗುತ್ತೆ, ಜೊತೆಗೆ ಒಂದು ಟೋಟಲ್ ವ್ಯವಸ್ಥೆನೇ ಒಂಥರ ಗಲಿಬಿಲಿ ಆಗುತ್ತೆ. ಇದರಿಂದಾಗಿ ಮಕ್ಕಳ ಮನಸ್ಸಲ್ಲಿ ಎಂಥ ಪರಿಣಾಮ ಬೀರಬಹುದು, ಇದು ಯಾರು ಮಾಡ್ತಾ ಇದ್ದಾರೆ, ಇದ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಸೈಬರ್ ಕ್ರೈಮ್ ಬ್ರಾಂಚ್ ಎಷ್ಟು ಆ್ಯಕ್ಟಿವ್ ಆಗಬೇಕು ಅಂದರೆ ಈ ಸೈಬರ್ ಕ್ರೈಮ್ಗೆ ಹೊಸ ನಿಯಮಗಳನ್ನು ತರಬೇಕು ಅಂತ ಸರ್ಕಾರ ಕಳೆದ ಬಾರಿ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ನಡೀತು. ಆದರೆ ಸೈಬರ್ ಕ್ರೈಮ್ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ ಅಂದರೆ ಇವತ್ತು 1930 ಸಂಖ್ಯೆ ಕೊಡ್ತಾರೆ, ಕಾಲ್ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಮಾಡಿದರೂ ಕೂಡ ಈ ಕಿಡಿಗೇಡಿಗಳು ಯಾವುದೋ ಮೂಲೆಯಲ್ಲಿ ಇದ್ಕೊಂಡು, ಇವತ್ತು ಎಲ್ಲರ ಹತ್ರ ಮೊಬೈಲ್ ಇದೆ, ಎಲ್ಲರಿಗೂ ಕೂಡ ಇಂಟರ್ನೆಟ್ ಆಕ್ಸೆಸ್ ಇದೆ, ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಯಾವುದೋ ಮೂಲೆಯಲ್ಲಿ ಇದ್ದುಕೊಂಡು ಈ ಥರ ಕಿಡಿಗೇಡಿ ಕೆಲಸ ಮಾಡ್ತಾರೆ. ಆಮೇಲೆ ಅವ್ರಿಗೊಂದು ಸಣ್ಣ ಶಿಕ್ಷೆ ಆಗುತ್ತೆ ಅಥವಾ ಅವ್ರನ್ನ ಬಂದು ಎಚ್ಚರಿಕೆ ಕೊಟ್ಟು ಕಳಿಸ್ಕೊಡ್ತಾರೆ. ಈ ವಿಮಾನದಲ್ಲಿ ಬಾಂಬನ್ನು ಇದೆ ಅನ್ನುವಂಥ ಬೆದರಿಕೆಯನ್ನು ಕಳಿಸೋವಂಥದ್ದಾಗಿರ್ಬೋದು, ಯಾವುದೋ ಒಂದು ದೊಡ್ಡ ಕಚೇರಿಗೆ ಬಾಂಬ್ ಇದೆ ಅಂತ ಇದನ್ನು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಹೇಳಿದ್ದು ಎಲ್ಲೂ ಯಾವತ್ತೂ ಕೂಡ ಬಾಂಬ್ ಏನು ಯಾವುದೂ ಕೂಡ ಆ ರೀತಿಯ ಒಂದು ದುರ್ಘಟನೆ ಆಗಿಲ್ಲ. ಆದರೆ ಇದನ್ನು ಪದೇ ಪದೇ ಬೆದರಿಕೆಯ ಮೇಲ್ಗಳನ್ನು ಕಳಿಸೋದಕ್ಕೆ ಏನಾದರೂ ಕಡಿವಾಣ ಹಾಕೋಕ್ಕೆ ಸಾಧ್ಯನಾ ಸರ್ಕಾರ? ಇದನ್ನು ವಿಚಾರ ಮಾಡಬೇಕು. ಯಾಕೆಂದರೆ ಇಡೀ ದೇಶದಲ್ಲೇ ಮೊದಲ ಸೈಬರ್ ಕ್ರೈಮ್ ಬ್ರಾಂಚ್ ಉದ್ಘಾಟನೆ ಆಗಿದೆ ಬೆಂಗಳೂರಲ್ಲಿ. ಆದರೆ ಅದು ಎಷ್ಟು ಮಟ್ಟಿಗೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ, ಇವತ್ತಿನ ಕ್ರೈಮ್ ತಡೆಯೋದಕ್ಕೆ ಸಾಧ್ಯನೇ ಆಗ್ತಿಲ್ವಲ್ಲ ಅನ್ನೋ ಪ್ರಶ್ನೆ ನಾಗರಿಕರನ್ನ ಕಾಡ್ತಾ ಇದೆ. ಇವತ್ತು 40 ಶಾಲೆಗಳು ಅಂದರೆ ಸಾವಿರಾರು ಮಕ್ಕಳು, ಅವರ ಪೇರೆಂಟ್ಸ್, ಅಷ್ಟೂ ಜನ ಭಯಭೀತರಾಗಿದ್ದಾರೆ. ಎಲ್ಲಿ ಬಾಂಬ್ ಇದೆಯೋ ಏನೋ, ಯಾಕಂದರೆ ಈ ಪೆಹಲ್ಗಾಮ್ನ ದಾಳಿ ಆಗಿರ್ಬೋದು, ಈ ರೀತಿ ದಾಳಿಗಳು ಆದ ನಂತರ ಎಲ್ಲಿ ಬೇಕಾದರೂ ಭಯೋತ್ಪಾದಕ ದಾಳಿ ಆಗ್ಬೋದು. ಆ ಕಾರಣಕ್ಕೆ ಅದರಲ್ಲೂ ಮಕ್ಕಳು ಅಂತ ಬಂದಾಗ ಪೋಷಕರಿಗಿರುವಂಥ ಆತಂಕನೇ ಬೇರೆ. ಇದನ್ನು ದೂರ ಮಾಡೋದಕ್ಕೆ ಸರ್ಕಾರ ತುರ್ತಾಗಿ ಇನ್ನು ಮುಂದೆ ಈ ರೀತಿ ಘಟನೆಗಳಾಗದಿದ್ದಾಗ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅನ್ನೋದನ್ನು ನೋಡಬೇಕಷ್ಟೇ. ಸರ್ಕಾರಗಳು ಇನ್ನೂ ಎಚ್ಚೆತ್ಕೋಬೇಕು. ಪೊಲೀಸ್ ಅಧಿಕಾರಿಗಳು, ಸೈಬರ್ ಕ್ರೈಮ್ ಬ್ರಾಂಚ್ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದರೆ ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ ಅಂತ ಅನಿಸ್ತಾ ಇದೆ. ಈ ರೀತಿಯ ಮತ್ತಷ್ಟು ಸುದ್ದಿಗಳು, ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.